ನಿಮ್ಮ ಮೊದಲನೇ ಪ್ರಶ್ನೆ, ಜರ್ಮನಿಯ ಭಿನ್ನತೆ ಕೊನೆಗೊಂಡ ವರ್ಷ. ಆಪ್ಷನ್ ಎ 1945, ಆಪ್ಷನ್ ಬಿ 1969, ಆಪ್ಷನ್ ಸಿ 1989, ಆಪ್ಷನ್ ಡಿ 1991. ಉತ್ತರ ಆಪ್ಷನ್ ಸಿ 1989. ನಿಮ್ಮ ಎರಡನೇ ಪ್ರಶ್ನೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ನ್ಯೂಟನ್, ಆಪ್ಷನ್ ಬಿ ಐನ್ಸ್ಟೈನ್, ಆಪ್ಷನ್ ಸಿ ಗ್ಯಾಲಿಲಿಯೋ, ಆಪ್ಷನ್ ಡಿ ಫಾರಡೆ. ಉತ್ತರ ಆಪ್ಷನ್ ಎ ನ್ಯೂಟನ್. ನಿಮ್ಮ ಮೂರನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ತೀವ್ರತೆಯ ಅಳತೆ ಮಾಡುವ ಘಟಕ. ಆಪ್ಷನ್ ಎ ಓಮ್, ಆಪ್ಷನ್ ಬಿ ಅಂಪಿಯರ್, ಆಪ್ಷನ್ ಸಿ ವೋಲ್ಟ್, ಆಪ್ಷನ್ ಡಿ ವಾಟ್. ಉತ್ತರ ಆಪ್ಷನ್ ಬಿ ಅಂಪಿಯರ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಬೇರೆ ಬೇರೆ ಶ್ರೇಣಿಯ ತೆರಿಗೆ ವ್ಯವಸ್ಥೆ ಯನ್ನು ಯಾವ ಸಂಸ್ಥೆ ನಿರ್ಧರಿಸುತ್ತದೆ? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ಸುಪ್ರೀಂ ಕೋರ್ಟ್, ಆಪ್ಷನ್ ಸಿ ಕಾನೂನು ಆಯೋಗ, ಆಪ್ಷನ್ ಡಿ ಹಣಕಾಸು ಆಯೋಗ. ಉತ್ತರ ಆಪ್ಷನ್ ಡಿ ಹಣಕಾಸು ಆಯೋಗ. ನಿಮ್ಮ ಐದನೇ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಮುಖ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಆಪ್ಷನ್ ಎ ಉದ್ಯೋಗದ ಹಕ್ಕು, ಆಪ್ಷನ್ ಬಿ ಮೂಲಭೂತ ಕರ್ತವ್ಯ, ಆಪ್ಷನ್ ಸಿ ಸಮಾನತೆ, ಆಪ್ಷನ್ ಡಿ ವಿವೇಕಾನಂದ ತತ್ವ. ಉತ್ತರ ಆಪ್ಷನ್ ಸಿ ಸಮಾನತೆ. ನಿಮ್ಮ ಆರನೇ ಪ್ರಶ್ನೆ, ಶಕುಂತಲಾ ನಾಟಕವನ್ನು ಯಾರು ಬರೆದರು? ಆಪ್ಷನ್ ಎ ಕಾಳಿದಾಸ, ಆಪ್ಷನ್ ಬಿ ಭಾಸ, ಆಪ್ಷನ್ ಸಿ ಬಾಣಭಟ್ಟ, ಆಪ್ಷನ್ ಡಿ ಜಯದೇವ. ಉತ್ತರ ಆಪ್ಷನ್ ಎ ಕಾಳಿದಾಸ. ನಿಮ್ಮ ಏಳನೇ ಪ್ರಶ್ನೆ, ಭಾರತದ ಪ್ರಥಮ ವಿಶ್ವವಿದ್ಯಾಲಯ ಯಾವುದು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ, ಆಪ್ಷನ್ ಬಿ ನಲಂದಾ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ದೆಹಲಿ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಮೈಸೂರು ವಿಶ್ವವಿದ್ಯಾಲಯ. ಉತ್ತರ ಆಪ್ಷನ್ ಬಿ ನಲಂದಾ ವಿಶ್ವವಿದ್ಯಾಲಯ. ನಿಮ್ಮ ಎಂಟನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು? ಆಪ್ಷನ್ ಎ ನ್ಯೂಜಿಲ್ಯಾಂಡ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ಗ್ರೀನ್ಲ್ಯಾಂಡ್. ಉತ್ತರ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ರಕ್ತ ಗುಂಪು ವ್ಯವಸ್ಥೆಯನ್ನು ಪತ್ತೆ ಹಚ್ಚಿದವರು ಯಾರು? ಆಪ್ಷನ್ ಎ ಲೂಯಿ ಪಾಸ್ಟರ್, ಆಪ್ಷನ್ ಬಿ ಅಲ್ಬರ್ಟ್ ಐನ್ಸ್ಟೈನ್, ಆಪ್ಷನ್ ಸಿ ಕಾರ್ಲ್ ಲ್ಯಾಂಡ್ಸ್ಟೈನರ್, ಆಪ್ಷನ್ ಡಿ ಜೆ ಜೆ ಥಾಮ್ಸನ್. ಉತ್ತರ ಆಪ್ಷನ್ ಸಿ ಕಾರ್ಲ್ ಲ್ಯಾಂಡ್ಸ್ಟೈನರ್. ನಿಮ್ಮ ಹತ್ತನೇ ಪ್ರಶ್ನೆ, ಭೂಮಿಯ ಒಳಗಿರುವ ತಾಪಮಾನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಜಿಯೋಮ್ಯಾಗ್ನೆಟಿಕ್, ಆಪ್ಷನ್ ಬಿ ಗರ್ಭಾಂಶ ತಾಪಮಾನ, ಆಪ್ಷನ್ ಸಿ ಜಿಯೋಥರ್ಮಲ್, ಆಪ್ಷನ್ ಡಿ ಲಿಥೋಸ್ಫಿಯರ್. ಉತ್ತರ ಆಪ್ಷನ್ ಸಿ ಜಿಯೋಥರ್ಮಲ್.